ಆಕೆ ಆತನ ಮಾಜಿ ಪ್ರೇಯಸಿ. ಮದುವೆ ಆದ್ಮೇಲೂ ಪ್ರೀತಿ ಮುಂದುವರೆದಿತ್ತು. ಇದೀಗ ಮದುವೆಯಾದವಳನ್ನೇ ಆತ ಓಡಿಸ್ಕೊಂಡು ಹೋಗಿದ್ದು ರೊಚ್ಚಿಗೆದ್ದ ಆಕೆಯ ಸಂಬಂಧಿಕರು ಹುಡುಗನ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಮಕ್ಕಳು ಮನೆಯವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮನೆಯ ಹೆಂಚುಗಳು ಪುಡಿಪುಡಿಯಾಗಿವೆ. ಬೀರು, ಟಿವಿ, ಪಾತ್ರೆಗಳು ಧ್ವಂಸವಾಗಿದ್ರೆ ಕುಟುಂಬದವರು ಬೀದಿಯಲ್ಲಿ ಕುಳಿತು ಗೋಳಾಡ್ತಿದ್ದಾರೆ. ವಿವಾಹಿತೆ ಜೊತೆ ಓಡಿ ಹೋದ ಯುವಕನ ಮನೆ ಧ್ವಂಸ. 30ಕ್ಕೂ ಹೆಚ್ಚು ಜನರ ದಾಳಿ, ಹತ್ಯೆಗೆ ಯತ್ನ ಆರೋಪ. ಈತ ಯಲ್ಲಪ್ಪ ನಾಯಕ್, ಬೆಳಗಾವಿ ತಾಲೂಕಿನ ಬರಮನ್ಯಾನಟ್ಟಿ ಗ್ರಾಮದ ಈತ. ಇದೇ ಗ್ರಾಮದ ವಿವಾಹಿತೆ ಈ ನಾಗವ್ವಳ ಜೊತೆ ಓಡಿ ಹೋಗಿದ್ದಾನೆ. ಇದರಿಂದಾಗಿ ನಾಗವ್ವಳ ಕಡೆಯವರು ಯಲ್ಲಪ್ಪನ ಮನೆ ಧ್ವಂಸಗೊಳಿಸಿದ್ದಾರೆ. ಯಲ್ಲಪ್ಪ ಇದೇ ಗ್ರಾಮದ ನಾಗವ್ವಳನ್ನ ಪ್ರೀತಿಸುತ್ತಿದ್ದ. ಈ ವಿಚಾರ ಗೊತ್ತಾಗಿ ಮನೆಯವರು ಕಳೆದ ವರ್ಷ ಬಸಪ್ಪ ನಾಯಕ್ ಜೊತೆ ನಾಗವ್ವಳ ಮದುವೆ ಮಾಡಿದ್ರು. ಆ ಬಳಿಕ ಯಲ್ಲಪ್ಪ ಬೆಳಗಾವಿಯ ಕಾರ್ಖಾನೆ ಒಂದರಲ್ಲಿ ಕೆಲಸಕ್ಕೆ ಸೇರಿದ. ಕಾಕತಾಳಿ ಎಂಬಂತೆ ನಾಗವ್ವ ದಂಪತಿ ಕೂಡ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಮತ್ತೆ ಒಂದಾದ ಇಬ್ಬರು ಮಾತುಕತೆ ಮುಂದುವರಿಸಿದ್ರು. ಕೊನೆಗೆ 2 ದಿನಗಳ ಹಿಂದೆ ಯಲ್ಲಪ್ಪ ನಾಗವ್ವಳನ್ನ ಓಡಿಸಿಕೊಂಡು ಹೋಗಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಗಂಡನ ಕಡೆಯವರು ಮತ್ತು ಆಕೆಯ ಪೋಷಕರು ಸೇರಿ ಸುಮಾರು 30 ಜನರು ನಿನ್ನೆ ಸಂಜೆ ಯಲ್ಲಪ್ಪನ ಮನೆ ಮೇಲೆ ದಾಳಿ ಮಾಡಿ ಇಡೀ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಾವು ದಾಟ್ ಹೋದ್ವಿ ಅಂತ ಬದುಕಿದ್ವಿ ಸರ್. ಎಲ್ಲರೂ ನಮ್ಮನ್ನು ಕಲಾಸ್ ಮಾಡ್ತಾರೆ ಸರ್. ಇಲ್ಲೇ ಒಳಗೆ ನಮ್ಮ ಅಪ್ಪನೇ ಎಬ್ಬಿಸ್ಕೊಂಡು ನಮ್ಮ ಅಪ್ಪ ಬರತ್ತೀನಿ ಸರ್. ನಾನು ಕೊಂದ್ರೆ ಕೊಲ್ವಾರ ಹೋಗ್ರವ ನೀವು ಅಂತೇಳಿ ನಮ್ಮ ಅಪ್ಪನೇ ಹಾಕೊಂಡು ಹೋದಿನಿ ಸರ್. ನಮ್ಮ ಮಕ್ಕಳ ಬಿಟ್ಟು ಹೋದಿನಿ ಸರ್. ಏನೋ ಉಳಿದ್ರಿ ಸರ್. ನಮ್ಮ ಬಾಳನು ಹಾಳು ಮಾಡಿಬಿಟ್ರಿ ಸರ್. ನಮಗೆಲ್ಲ ಕೂತ ಮನೆ ಹೇಳ್ತೀನಿ ಸರ್. ದುಷ್ಕರ್ಮಿಗಳು ಮನೆಗೆ ಲಗ್ಗೆ ಇಡುತ್ತಿದ್ದಂತೆ ಯಲ್ಲಪ್ಪನ ತಂದೆ ತಾಯಿ ಸಹೋದರಿಯರು ಹಾಗೂ ಅವರ ಮಕ್ಕಳೆಲ್ಲರೂ ಹಿಂಬದಿಯ ಬಾಗಿಲಿನಿಂದ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಯಾರೂ ಸಿಗಲಿಲ್ಲ ಅಂತ ಸಿಟ್ಟಿಗೆದ್ದ ಕ್ರಿಮಿಗಳು ಯಲ್ಲಪ್ಪನ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಕಲ್ಲು ತೂರಿ ಹಂಚುಗಳನ್ನ ಒಡೆದಿದ್ದಾರೆ. ಮನೆಯಲ್ಲಿದ್ದ ಬೀರು, ಟಿವಿ ಒಡೆದು ಹಾಕಿದ್ದಾರೆ. ಅಲ್ಲದೆ ಹಣ, ಒಡವೆ ಮತ್ತು ಯಲ್ಲಪ್ಪನ ತಂದೆ ಸಾಕುತ್ತಿದ್ದ 15ಕ್ಕೂ ಹೆಚ್ಚು ಕುರಿಗಳನ್ನ ಕದ್ದೊಯ್ದು ಪಾರ್ಟಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಸದ್ಯ 24 ಗಂಟೆಗಳಲ್ಲಿ ಪೊಲೀಸರು ಗಲಾಟೆ ಮಾಡಿದ ಉದ್ಯಮ ಭಾಗ ನಿವಾಸಿಗಳಾದ ನಾಗರಾಜ್ ನಾಯಕ್, ರವಿ ಬೀಜಗತ್ತಿ, ಈಶ್ವರ್ ಎಂಬಾತನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಉಳಿದವರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ.